ನಮಸ್ತೆ. ನಾನು ಇವತ್ತು ನಮ್ಮ ಕರ್ನಾಟಕದಲ್ಲಿ ನಿಧಿ ಸಿಕ್ತಪ್ಪ ಅಂತಂದರೆ ಏನೇನು ರೂಲ್ಸನ್ನು ಫಾಲೋ ಮಾಡಬೇಕು, ನಿಧಿ ಸಿಕ್ಕರೆ ಏನು ಮಾಡಬೇಕು ಮತ್ತು ಸಿಕ್ಕವರಿಗೆ ಎಷ್ಟು ಪರ್ಸೆಂಟ್ ಕೊಡ್ತಾರೆ ಅನ್ನೋದನ್ನು ಹೇಳ್ತೀನಿ. ಏನಪ್ಪ ಅಂತಂದರೆ ನಿಧಿ ಅಂದರೆ ಏನು ಅನ್ನೋದನ್ನು ಹೇಳ್ತೀನಿ. ಭೂಮಿಯಲ್ಲಿ ಹೂತಿರುವ ಅಥವಾ ಅಡಗಿಸಿಟ್ಟಿರುವ ಯಾವುದೇ ಐತಿಹಾಸಿಕ ಅಥವಾ ಪ್ರಾಚೀನ ಕಾಲದ್ದು ಅಂದರೆ 100 ವರ್ಷಕ್ಕಿಂತ ಹಳೆಯ ಕಾಲದ್ದು ಮತ್ತು 10 ರೂಪಾಯಿಗಿಂತ ಹೆಚ್ಚಿನ ಬೆಲೆಯನ್ನು ಹೊಂದಿರುವಂಥ ವಸ್ತುಗಳು ಸಿಕ್ಕರೆ ಅದಕ್ಕೆ ನಿಧಿ ಅಂತ ಅಂತಾರೆ. ನಿಧಿ ಸಿಕ್ಕಾಗ ಏನು ಮಾಡಬೇಕು ಅಂತಂದರೆ, ನಿಧಿ ಸಿಕ್ಕಿ 24 ಗಂಟೆ ಒಳಗೆ ಹತ್ತಿರದಲ್ಲಿರುವಂಥ ಪೊಲೀಸ್ ಸ್ಟೇಷನ್ ಅಥವಾ ತಹಸೀಲ್ದಾರರಿಗೆ ಮಾಹಿತಿಯನ್ನು ನೀಡಬೇಕು. ಆಮೇಲೆ ಅಧಿಕಾರಿಗಳು ಸ್ಥಳಕ್ಕೆ ಬಂದುಬಿಟ್ಟು ನಿಧಿಯನ್ನು ಏನು ನಮಗೆ ಸಿಕ್ಕಿರುತ್ತೆ, ಚಿನ್ನ ಬೆಳ್ಳಿ ನಾಣ್ಯ ಏನು ಸಿಕ್ಕಿರುತ್ತೆ ಅದನ್ನು ವಶಪಡಿಸ್ಕೊಂಡು ಪಂಚನಾಮ ನಡೆಸ್ತಾರೆ, ಅಂದರೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾರೆ. ನಿಧಿ ಹಳೆಯ ಕಾಲದ್ದಾಗಿದ್ದರೆ ಪುರಾತತ್ವ ಇಲಾಖೆಯು ಅದರ ಐತಿಹಾಸಿಕ ಮೌಲ್ಯವನ್ನು ನಿರ್ಧರಿಸ್ತಾರೆ. ಅಂದರೆ ಸಿಕ್ಕ ನಿಧಿ ಎಷ್ಟು ವರ್ಷ ಹಳೆಯದು ಅನ್ನೋದನ್ನು ಚೆಕ್ ಮಾಡ್ತಾರೆ. ಆಮೇಲೆ ಎಲ್ಲಿ ಸಿಕ್ಕಿರುತ್ತೋ ಆ ಜಾಗದ ಮಾಲೀಕರು ಏನಿರ್ತಾರಲ್ಲ ಅವರಿಗೆ ಮತ್ತು ಯಾರಿಗೆ ಸಿಕ್ಕಿದೆ ಅನ್ನೋ ಆ ವ್ಯಕ್ತಿಗೆ ಸೂಕ್ತವಾದ ಪರಿಹಾರವನ್ನು ಗೌರ್ಮೆಂಟು ಕೊಡುತ್ತೆ. ಆದರೆ ನಿಧಿ ಮಾತ್ರ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ನಿಧಿ ಸಿಕ್ಕದ್ದನ್ನು ಏನಾದರೂ ಮುಚ್ಚಿಟ್ಬಿಟ್ಟು ಅಡಗಿಸಿಟ್ಕೊಂಡ್ರೆ ಅದಕ್ಕೆ 1878ರ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಮತ್ತು ಜೈಲ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಮತ್ತೇನೆಂದರೆ, ಈಗ ಎಲ್ರಿಗೂ ಗೊತ್ತಿರ್ಬೋದು, ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಸಿಕ್ಕಿರುವಂಥ ನಿಧಿ ಜನವರಿ 10ನೇ ತಾರೀಕು ಸಿಗ್ತದೆ. ಹಳೆ ಮನೆಯನ್ನು ಬೀಳಿಸ್ಬಿಟ್ಟು ಹೊಸ ಮನೆ ಕಟ್ಟಬೇಕು ಅಂತಂದು ಜಾಗವನ್ನು ಅಗಿತಿರುವಾಗ 466ರಿಂದ 470 ಗ್ರಾಮ್ನಷ್ಟು, ಸುಮಾರು ಅರ್ಧ kg ಅಷ್ಟು ಹತ್ರ ಅಷ್ಟು ಚಿನ್ನ ಸಿಗ್ತದೆ. ಅದು 300ರಿಂದ 400 ವರ್ಷಗಳ ಹಳೆಯ ಚಿನ್ನ ಅನ್ನೋದು. ಚಿನ್ನದ ಆಭರಣಗಳು ಸಿಗುತ್ತೆ. ನಿಧಿ ತಾಮ್ರದ ಪಾತ್ರೆಯಲ್ಲಿ ಸಿಕ್ಕಿದೆ ಅನ್ನೋದನ್ನು ನಾವು ನೋಡಿರ್ಬೋದು. ಇದು ಪ್ರಜ್ವಲ್ ರೀತಿ ಮತ್ತು ತಾಯಿ ಗಂಗವ್ವ ಅಂತಂದು ಅವರಿಗೆ ಸೇರಿರುವಂಥ ಜಾಗ. ಅದು ಅವರು ಮನೆ ಕಟ್ಟಿಸಬೇಕು ಅಂತಂದು ಜಾಗ ಆಗಿತ್ತಿರುವಾಗ ಸಿಕ್ಕಿರುತ್ತೆ. ಈಗ ಆ ಹುಡುಗಗೆ 8ನೇ ಕ್ಲಾಸು. ಅವನಿಗೆ ಈ ಗೌರ್ಮೆಂಟ್ನವರು ಅವನು ಎಷ್ಟು ಓದ್ತಾನೆ ಅಲ್ಲಿವರೆಗೆ ಅವನಿಗೆ ಫ್ರೀ ಎಜುಕೇಷನನ್ನು ಕೊಡ್ತಾರೆ ಅಂತಂದು ಹೇಳಿದ್ದಾರೆ. ತಾಯಿಗೆ ಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನು ಕೊಟ್ಟಿದ್ದಾರೆ ಮತ್ತು 30/40 ಜಾಗವನ್ನು ಕೊಟ್ಟಿದ್ದಾರೆ. ಮನೆ ಕಟ್ಟಲಿಕ್ಕೆ 5 ಲಕ್ಷದವರೆಗೆ ದುಡ್ಡನ್ನು ಕೊಡ್ತೇವೆ ಅಂತಂದು ಹೇಳಿದ್ದಾರೆ ಗೌರ್ಮೆಂಟ್ನವರು. ನಾನು ಇತಿಹಾಸವನ್ನು ಹೇಳ್ತೀನಿ, ಲಕ್ಕುಂಡಿಗೆ ಇರುವಂಥ ಇತಿಹಾಸವನ್ನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈಗ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.